ಸಕ್ಕತ್ತಾಗಿರುವಂತ ಗೊಜ್ಜಾವಲಕ್ಕಿ ನಾನ್ ಮಾಡಿರೋದು ಪಾಕಕ್ಕೆ ಹೋಗ್ಬಿಟ್ಟು ಕ್ಯಾಮ್ರಾದಲ್ಲಿ ಎಲ್ಲಾ ಕ್ಯಾಪ್ಚರ್ ಯಾರು ಮಾಡಿರೋದು ನಾನ್ ಮಾಡಿದ್ದು ತಗೊಳ್ತಿರಲ್ಲ ಮೇಡಮ್. ಹಿಂದೆ ಹುಷಾರು. ನಾನು ಕಲ್ತ್ಕೊಂಡಿದ್ ಯಾರೀಗ ಅಲ್ಲ ಒಂದ್ ನಿಮಿಷ, ನೀವು ಕರ್ಬೇವು ಸ್ವಲ್ಪ ಪಾಕಕ್ ನೋಡಿದ್ರೆ ಚಿಕ್ಕ ಮಕ್ಳಿದ್ದಾಗ ಪಟಾಕಿ ಜೋಡಕ್ಕೆ ನಾನೇ ಗಾಬರಿ ಆಗ್ಬಿಟ್ಟೆ ಏನ್ ಹಾಕಿದ್ರು ಎಣ್ಣೆಗೆ ಅಂತ ನೋಡಿದ್ರೆ ನೀವು ನೋಡಿ ಅವ್ರು ಗಾಬರಿ ಆಗ್ತಾವೆ. ಆಗ್ಬಿಟ್ರೆ ಅಂತ. ಬಟ್ ನಾನು ಎಲ್ಲ ಸಾಮಾನು ಹೇಳಿದೆ, ಏನೇನ್ ಹಾಕ್ಬೇಕು ಅಂತ ಹೇಳಿದ್ಯಾರು ನಾನು ತಾನೆ, ಮತ್ತೆ ಕಲ್ತ್ಕೊಂಡಿದ್ಯಾರು ನಾನು ತಾನೆ, ಮತ್ತೆ ಯಾರ ಡಿಶ್ ಇದು ಗೀತಮ್ಮನ ಗೊಜ್ಜಾವಲಕ್ಕಿ. ಬಟ್ ಬೃಂದಾ ಅವ್ರದ್ದು ಇದು ಪ್ರೋ ಗೊಜ್ಜಾವಲಕ್ಕಿ, ಇದು ಪ್ರೋ ಗೊಜ್ಜಾವಲಕ್ಕಿ ಪ್ರೋ. ಸರ್ ಈಗೇನಿದ್ರು ಪ್ಯಾನ್ ಇಂಡಿಯಾ ಸಿನಿಮಾಗಳು ಜಮಾನ್ ಆಗಿರೋದ್ರಿಂದ ಸೊ ಎಕ್ಸೆಂಟ್ ವೈ ಸಿನಿಮಾವನ್ನ ಪರಭಾಷೆಗಳಿಗೆ ಏನಾದ್ರು ರೀಮೇಕ್ ಮಾಡಿ ಡಬ್ ಮಾಡಿಬಿಟ್ಟು ರಿಲೀಸ್ ಮಾಡುವಂತ ಪ್ಲಾನ್ಸ್ ಇದೆ. ಇದು ಆಕ್ಚುಲಿ ಒಂದು ಯೂನಿವರ್ಸಲ್ ಸಬ್ಜೆಕ್ಟು. ಇದರಲ್ಲಿ ಇರುವಂಥ ಕಾನ್ಸೆಪ್ಟ್ ಆಗಲಿ ಭಾವನೆ ಆಗಲಿ ಅದು ಹೆಂಗಿದೆ ಅಂದರೆ ಅದೇನು ಭಾಷೆ ಡಬ್ ಮಾಡೇ ನೋಡಬೇಕು ಅಂತೇನಿಲ್ಲ. ಇದು ಸುಮ್ಮನೆ ಎಲ್ಲೇ ಯಾವ ದೇಶದ ಯಾವ ಮೂಲೆ ಕೂತ್ಕೊಂಡು ಪಿಕ್ಚರ್ ನೋಡಿದ್ರು ಗೊತ್ತಾಗತ್ತಿತ್ತು ಇದೇ ಆಗ್ತಾ ಇರೋದಲ್ಲಿ ಅಂತ. ಸೊ ಇಡೀ ಸಬ್ಜೆಕ್ಟೇ ಒಂದು ಯೂನಿವರ್ಸಲ್ ಥಾಟ್ ಇರೋದ್ರಿಂದ ಇನ್ನೂ ಇಲ್ಲಿವರೆಗೂ ನಾನೇನು ಡಬ್ಬ ಮಾಡೋ ಯೋಚನೆ ಎಲ್ಲ ಮಾಡಿಲ್ಲ. ನೋಡೋಣ, ಕನ್ನಡ ಸಿನಿಮಾನೇ ನೋಡಲಿ, ಎಲ್ಲ ಕಡೆ ಕನ್ನಡ ಸೌಂಡು ಎಲ್ಲ ಕಡೆ ಕೇಳಿಸ್ಲಿ, ನೋಡೋಣ, ಟ್ರೈ ಮಾಡೋಣ ಅಂತ ಸುಮ್ಮನೆ ಕೂತಿದ್ದೀವಿ. ಯಾಕಂದರೆ ನಂಗೆ ರಾಮರೇ ಅದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ನಂದು ರಾಮರೇ ರಿಲೀಸ್ ಆದಾಗ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ಒಬ್ಬರು ರಷ್ಯಾ ಡೈರೆಕ್ಟರೋ ಬಂದಿದ್ರು. ಅವರು ಇದನ್ನು ರಾಮರೇನ ಫೆಸ್ಟಿವಲಲ್ಲಿ ನೋಡಿ ನನಗೆ ರಷ್ಯಾಗೆಲ್ಲೋ ಹೋದ್ಮೇಲೆ ಮೇಲ್ ಮಾಡಿದರು, ನಾನು ನಿಮ್ಮ ಸಿನಿಮಾ ನೋಡಿದೆ, ಇಟ್ ವಾಸ್ ಫ್ಯಾಂಟಾಸ್ಟಿಕ್, ತುಂಬ ಒಳ್ಳೆ ಸಿನಿಮಾ ಅಂತ. ನಾನು ಆಮೇಲೆ ಅವ್ರದ್ದು ವಿಕಿಪೀಡಿಯಾ ಯಾರು ಇವರು ಅಂತ ನೋಡಿದ್ರೆ ಅವ್ರು ಅಲ್ಲಿ ದೊಡ್ಡ ಡೈರೆಕ್ಟರ್, ಯಾರೋ ದೊಡ್ಡ ಡೈರೆಕ್ಟರ್ ನನ್ನ ಬಗ್ಗೆ ಹಿಂಗೆ ಬರ್ದಿದ್ದಾರಲ್ಲ ಅಂತ ನಾನು ಅವ್ರಿಗೆ ಮತ್ತೆ ರಿಪ್ಲೈ ಮಾಡಿದೆ, ಸರ್ ತುಂಬ ಸಂತೋಷ ಆಯಿತು ನೀವು ನನಗೆ ಮೇಲ್ ಮಾಡಿದ್ದು ಅಂತ. ನಾನಲ್ಲಪ್ಪ, ಇಲ್ಲಿ ನಮ್ಮ ರಷ್ಯಾದಲ್ಲಿ ಎಷ್ಟೋ ಜನ ಫಿಲಮ್ ಮೇಕರ್ಸು ನಿನ್ನ ಕೆಲಸಕ್ಕೆ ತುಂಬ ಖುಷಿ ಪಟ್ಟಿದ್ದಾರೆ. ಸೊ ನಂಗೆ ಅವಾಗ ಅನ್ನಿಸ್ತು, ಒಂದು ಸಿನಿಮಾ ಶಕ್ತಿ ಅದು, ನಾವು ತುಂಬ ಕಷ್ಟಪಡೋದು ಬೇಕಾಗಿಲ್ಲ, ಅದೇ ಅದಕ್ಕೆ ಎಲ್ಲಿಗೆ ಹೋಗಬೇಕು, ಎಲ್ಲಿ ರೀಚ್ ಆಗಬೇಕು, ಅದು ಆಗತ್ತೆ ಅನ್ನೋ ಒಂದು ನಂಬಿಕೆ. ನಿಮ್ಗೆ ಹೆಂಗ ಅನ್ನಿಸ್ತು ಸರ್? ಬಿಕಾಸ್ ಯಾಕಂತಂದ್ರೆ ಅಂತ ರಷ್ಯಾದಲ್ಲಿ ಬೇರೆ ಕಂಟ್ರಿಯಲ್ಲಿ ನಮ್ಗೆ ಅನ್ಸುತ್ತೆ ಬೇರೆ ಲ್ಯಾಂಗ್ವೇಜ್ ಡೈರೆಕ್ಟರ್ಸ್ ಏನಾದ್ರು ಹೊಗಳಿದ್ರೇನೆ ನಮ್ಮೊಂಥರ ಖುಷಿ. ಸೊ ಇವ್ರಿಗೆ ಆಕ್ಟಿಂಗ್ ಚೆನ್ನಾಗಿದೆ ಅಂದಾಗ ಅಂತ ಲೈಕ್ ನಿಮ್ಮ ಡೈರೆಕ್ಷನ್ ಬೇರೆ ಕಂಟ್ರಿ ಡೈರೆಕ್ಟರ್ಸ್ ಹೊಗಳಿದಾಗ ಅದು ಎಷ್ಟು ಜವಾಬ್ದಾರಿ ಅಂತ ಅನ್ಸುತ್ತೆ ಅಂಡ್ ಎಷ್ಟು ಪ್ರೌಡ್ ಮೂಮೆಂಟ್ ಅಂತ ಅನಿಸ್ತು? ಇಲ್ಲ, ಖಂಡಿತ. ಅಂದರೆ ಈಗ ಅವರು ಇವಾಗ ನಾನು ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಒಂದು ಸಿನಿಮಾ ಮಾಡಿದೆ ಅಪ್ಪು ಸರ್ ಪ್ರೊಡಕ್ಷನ್ PRKಗೆ. ಅದು ಅಷ್ಟೇ, ನನಗೆ ಒಬ್ಬರು ಟ್ವೀಟ್ ಮಾಡಿದರು ಅಮೇರಿಕಾಯಿಂದ. ಅವರು ಅಮೇರಿಕಾ ಯಾವುದೋ ಫಿಲಮ್ ಫೆಸ್ಟಿವಲಲ್ಲಿ ಅವ್ರ ಜೂರಿ ಆ್ಯಂಡ್ ಈಸ್ ಎ ಆ್ಯಕ್ಟರ್ ಕಮ್ ಡೈರೆಕ್ಟರ್ ಅಮೇರಿಕಾದಲ್ಲಿ. ಅವ್ರು ನನಗೆ ಟ್ವೀಟ್ ಮಾಡಿದರು. ಅವ್ರು ಟ್ವೀಟ್ ಮಾಡಿ 3 ತಿಂಗಳ ಮೇಲೆ ನೋಡಿದೆ, ಅವರು ಅದೇ ಹಾಕಿದ್ರು, ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಒಂದು ಕನ್ನಡ ಸಿನಿಮಾ ನೋಡಿದೆ, ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಟ್ರೈ ಅಂತ ಅವ್ರು ಟ್ವೀಟಲ್ಲಿ ಹಾಕೊಂಡಿದ್ರು. ಸುಮ್ಮನೆ ನನಗೆ ಯಾರೋ ಕಳಿಸಿದ್ರು ಅದನ್ನು. ಸೊ ಈ ಥರ ಎಲ್ಲ ಅಂದಾಗ ಸಿನಿಮಾ ಶಕ್ತಿ ಬಗ್ಗೆನೇ ನನಗೆ ಖುಷಿ ಆಗುತ್ತೆ. ಅಂದರೆ ನಾವು ಅಷ್ಟೇ ಇಲ್ಲಿ ಕೂತ್ಕೊಂಡು ಯಾವುದೋ ಒಂದು ಕೊರಿಯನ್ ಫಿಲಮ್ ನೋಡ್ತಾ ಇರ್ತೀವಿ, ಯಾವುದೋ ರಷ್ಯನ್ ಫಿಲಮ್ ನೋಡ್ತಾ ಇರ್ತೀವಿ, ಅದನ್ನ ನೋಡ್ಕೊಂಡು ಯಾರಿಗೂ ಹಿಂಗೆ ಸಿನಿಮಾ ಹಿಂಗೆ ಮಾಡಿದಾನಲ್ಲ ಅಂತ ಯೋಚನೆ ಮಾಡ್ಕೊಂಡು ಮಾತಾಡ್ತಿರ್ತೀವಿ. ಅದೇ ಥರ ನಮ್ಮ ಸಿನಿಮಾಗಳನ್ನೂ ಅಲ್ಲಿ ಯಾರೋ ಕೂತ್ಕೊಂಡು ನೋಡಿ ನಮ್ಮ ಸಿನಿಮಾಗಳ ಬಗ್ಗೆನೂ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅಂದರೆ ನಾವು ಇನ್ನೂ ಈ ಥರ ಜಾಸ್ತಿ ಸಿನಿಮಾಗಳು ಮಾಡೋಣ, ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಮಾಡೋಣ, ಇನ್ನೂ ಚೆನ್ನಾಗಿ ರೀಚ್ ಆಗೋಣ, ಅವ್ರಿಗೆ ಎಂಟರ್ಟೈನ್ ಮಾಡೋಣ. ಇವಾಗ ನಮಗೇನೋ ಒಂದು ಕರ್ನಾಟಕ ಬೌಂಡ್ರಿ ಅಂತ ಅಂದ್ಕೊಂಡಿರ್ತೀವಿ, ಅದೆಲ್ಲ ಏನಿಲ್ಲ ಸಿನಿಮಾಕ್ಕೆ. ಅದು ಅದ್ರ ಪಾಡಿಗೆ ಅದು ಎಲ್ಲಬೇಕಾದ್ರೂ ದಾಟ್ಕೊಂಡು ಹೋಗುತ್ತೆ. ಕೆಲಸ ಮಾಡಬೇಕಷ್ಟೇ ನಾವು ಕಂಟಿನ್ಯೂಸ್ ಆಗಿ, ಆ ಥರ ಯೋಚನೆ ಬರುತ್ತೆ ಅಷ್ಟೇ. ಸರ್ ಅವಾಗಲೇ ಹೇಳ್ತಾ ಇದ್ದಾರೆ ಮ್ಯಾನ್ ಆಫ್ ದ ಮ್ಯಾಚ್ PRK ಪ್ರೊಡಕ್ಷನ್ ಅಲ್ಲಿ ಮಾಡಿದ್ದೀನಿ ಅಂತ. ಅಪ್ಪು ಸರ್ ಇದ್ರೆ ಈ ಸಿನಿಮಾವನ್ನು ನೋಡಿ ಎಷ್ಟು ಖುಷಿ ಪಡ್ತಿದ್ರು ಅಂತ? ಅಪ್ಪು ಸರ್ ಇದ್ದಿದ್ರೆ ಈ ಸಿನಿಮಾ ಇನ್ನೂ ಒಂದು 6 ತಿಂಗಳು ಮುಂಚೆ ರಿಲೀಸ್ ಆಗಿರೋದು. ಏನಂದರೆ ಈಗ ನಾನು ಆ್ಯಕ್ಚುಲಿ ಅಪ್ಪು ಸರಿಗೆ ಒಂದು ಸಿನಿಮಾ ಡೈರೆಕ್ಟ್ ಮಾಡಬೇಕಾಗಿತ್ತು 2019 ಲೊಕೇಶನ್ ಎಲ್ಲ ನೋಡಿ ಫೈನಲ್ ಆಗಿ ಬರೋಷ್ಟೊತ್ತಿಗೆ ಲಾಕ್ಡೌನ್ ಆಯಿತು. ಆಮೇಲೆ ಲಾಕ್ಡೌನ್ ಕಂಟಿನ್ಯೂ ಆಯಿತು. ಅಪ್ಪು ಸರ್ ಏನಂದ್ರು, ಸುಮ್ಮನೆ ಕಾಯೋದ್ರಲ್ಲಿ ಅರ್ಥ ಇಲ್ಲ ಸತ್ಯ, ಅವ್ರದ್ದು ಜೇಮ್ಸ್ ಇತ್ತು, ಯುವರತ್ನ ಇತ್ತು, ಅವ್ರೇನಂದ್ರು ನಿಮ್ದು ಏನಾದ್ರು ಒಂದು ಸಿನಿಮಾ ಮಾಡಿ ಸತ್ಯ, ಸುಮ್ಮನೆ ಕೂರೋ ಬದಲು ಮಾಡಿ ಅಂತ ಹೇಳಿ ಅವಾಗ ಮ್ಯಾನ್ ಆಫ್ ದ ಮ್ಯಾಚ್ ಮಾಡಿದ್ದು. ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಅವ್ರು ನನಗೆ ಏನಾದ್ರು ಒಂದು ವಿಯರ್ಡ್ ಐಡಿಯಾ ಇದ್ರೆ ಮಾಡಿ ಸತ್ಯ ಸಿನಿಮಾ ಅಂತಂದಿದ್ರು. ನಾನು ಮ್ಯಾನ್ ಆಫ್ ದ ಮ್ಯಾಚ್ ಕತೆ ಹೇಳಿದೆ, ಸರ್ ತುಂಬ ವಿಯರ್ಡ್ ಆಗಿದೆ, ಬಟ್ ನನಗಂತೂ ಭಯ ಇದು ಮಾಡೋಕ್ಕೆ, ನೀವು ಓಕೆ ಮಾಡು ಅಂದರೆ ಮಾಡ್ತೀನಿ ಸರ್ ಅಂತ. ಐಡಿಯಾ ಕೇಳಿ ಈ ಥರ ಅಟೆಂಪ್ಟ್ಗಳು ಯಾರು ಮಾಡೋದೇ ಇಲ್ಲ, ಮಾಡಿ ಸತ್ಯ, ಚೆನ್ನಾಗಿರತ್ತೆ ಚೆನ್ನಾಗಿರಲ್ಲ ಸೆಕೆಂಡರಿ, ಅಟೆಂಪ್ಟ್ ಮಾಡೋಣ ಫಸ್ಟು ಅಂತ ಅವ್ರು ಧೈರ್ಯ ಕೊಟ್ಟಿದ್ದಕ್ಕೆ ಮ್ಯಾನ್ ಆಫ್ ದ ಮ್ಯಾಚ್ ಸಿನಿಮಾ ಆಗಿದ್ದು. ಮ್ಯಾನ್ ಆಫ್ ದ ಮ್ಯಾಚ್ ಸಿನಿಮಾ ಮುಗಿದ ಮೇಲೂ
ನಮ್ಮ ಪ್ರೊಡಕ್ಷನ್ ಜೊತೆ ಅಪ್ಪು ಸರ್ದು ಇನ್ನೂ 2 ಸಿನಿಮಾ ಅಂದ್ರೆ ಆ ಪ್ರೊಡಕ್ಷನ್ ಇಂದ PRK ಪ್ರೊಡಕ್ಷನ್ 2 ಸಿನಿಮಾ ಆಗ್ಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ ಅದೇ ನಾನು ಹೇಳ್ದಂಗೆ ಅಪ್ಪು ಸರ್ ಇದ್ದಿದ್ರೆ ಈ ತರ ಐಡಿಯಾಗಳು ಅಥವಾ ಈ ತರ ಹೊಸ ಥಾಟ್ಗಳು ಒಂದು 6 ತಿಂಗಳು 7 ತಿಂಗಳು ಮುಂಚೆನೆ ಸಿನಿಮಾ ರಿಲೀಸ್ ಆಗಿ ಇನ್ನೊಂದಷ್ಟು ಜನಕ್ಕೆ ಇನ್ನೂ ಎಕ್ಸ್ಟ್ರಾ ಜನಕ್ಕೆ ಈ ಸಿನಿಮಾ ಬಗ್ಗೆ ಗೊತ್ತಾಗಿ ಸೊ ಆ ತರದ್ದು ಬೇರೆನೆ ಆಗೋದು ಅದು ಕತೆ. ಈಗ ಅಶ್ವಿನಿ ಮೇಡಮ್ ಸಿನಿಮಾವನ್ನು ತೋರಿಸುವಂತ ಪ್ರಯತ್ನ ಮಾಡಬೇಕು ಖಂಡಿತ ಅಂದ್ರೆ ಅವರಿಗೆ ಮೆಸೇಜು ಮಾಡಿದ್ದೀನಿ. ಬಟ್ ಅವ್ರದ್ದು ಎಕ್ಕ ಸಿನಿಮಾ ಓಡಾಟ ಬಿಸಿಲಿ ಇರೋದ್ರಿಂದ ನಾನು ತುಂಬಾ ಫೋರ್ಸ್ಫುಲ್ ಆಗಿ ಕೇಳಕ್ ಹೋಗಿಲ್ಲ. ಅಂದ್ರೆ ಕೇಳಿದೀನಿ, ನೋಡೋಣ ಸತ್ಯ ಅಂದಿದ್ದಾರೆ. ಅವ್ರ ಟೈಮ್ ಆದಾಗ ಖಂಡಿತ ನೋಡ್ತಾರೆ. ಅವ್ರಿಗೆ ಇಂಟ್ರೆಸ್ಟ್ ಆಕ್ಚುಲಿ ಹೊಸ ಸಿನಿಮಾಗಳು, ಹೊಸ ಥಾಟ್ಸು. ಆಮೇಲೆ ನಮ್ಗೆ ಇಡೀ ಡಬ್ಬಿಂಗ್ ಮಾಡ್ಕೊಳಕ್ಕೆ PRKಲ್ಲೇ ನಾವು ಡಬ್ಬಿಂಗ್ ಮಾಡಿದ್ದು. ಫುಲ್ ಸಪೋರ್ಟ್ ಮಾಡಿದ್ರು. ಅಂದ್ರೆ ಅಶ್ವಿನಿ ಮೇಡಮ್ ನೀವು ಮಾಡಿ ಸತ್ಯ ಆರಾಮಾಗಿ ಮಾಡ್ಕೊಳ್ಳಿ ಅಂತೆಲ್ಲ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅಂತ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ಸೊ ಆ ಥರ ಖುಷಿ ಆಗತ್ತೆ. ಅಂದ್ರೆ ಒಂದು ಇಂಡಸ್ಟ್ರಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಹಿಂದೆ ನಿಂತ್ಕೊಂತಾರೆ ಸಿನಿಮಾ ಮಾಡಕ್ಕೆ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಮೇಡಮ್, ನೀವು ಈಗಾಗಲೇ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ರೆ ತುಂಬಾ ಕಮ್ಮಿ, ಬಟ್ ಎಸ್ ಆ ಸಿನಿಮಾಗಳ ಕ್ಯಾರೆಕ್ಟರ್ಗೂ ಕೃಪಾ ಕ್ಯಾರೆಕ್ಟರ್ಗೂ ಏನೆಲ್ಲ ಚೇಂಜಸ್ ಇದೆ ಅಂತ? ಡೆಫಿನೆಟ್ಲಿ ಚೇಂಜಸ್ ಇದೆ. ಬಟ್ ಆಸ್ ಐ ಸೆಡ್ ತುಂಬಾನೇ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಇದು. ಬಟ್ ಅದು ಏನಕ್ಕೆ ಚಾಲೆಂಜಿಂಗ್ ಅಂತ ನಾನು ಈಗಲೇ ಹೇಳಕ್ಕಾಗಲ್ಲ. ಯು ಹ್ಯಾವ್ ಟು ವಾಚ್ ದ ಸಿನಿಮಾ. ಬಟ್ ಕೃಪಾ ಆಸ್ ಅ ಕ್ಯಾರೆಕ್ಟರ್ ತುಂಬಾನೇ ಒಂದು ರೋಲರ್ ಕೋಸ್ಟರ್ ತರ ಹೋಗುತ್ತೆ. ಆಸ್ ಪರ್ಸನಲಿ ನನಗೆ ಹೇಗೆ ಪ್ರತಿದಿನ ಫೀಲ್ ಆಗುತ್ತಲ್ಲ, ಲೈಕ್ ಇವತ್ತು ಒಂದಿನ ಫೀಲಿಂಗ್ ಅಲ್ಲಿ ಇರ್ತೀನಿ ನಾನು, ನಾಳೆ ಖುಷಿಯಾಗಿರ್ತೀನಿ, ನಾಡಿದ್ದು ಮತ್ತೆ ಬೇಜಾರಾಗ್ತೀನಿ, ಇವತ್ತು ಐ ಗೆಸ್ ತುಂಬಾನೇ ಎಕ್ಸೈಟಿಂಗ್ ಅನ್ಸುತ್ತೆ. ಆ ತರದ ಜರ್ನಿ ಏನಿದೆ ಅಲ್ಲ, ಐ ಗೆಸ್ ಎವ್ರಿ ಗರ್ಲ್ ವಿಲ್ ಬಿ ಏಬಲ್ ಟು ಕನೆಕ್ಟ್ ಟು ದಟ್ ಕ್ಯಾರೆಕ್ಟರ್ ಕೃಪಾ ಅಂತ. ಅಂಡ್ ತುಂಬಾನೇ ಒಂದು ಇಂಡಿಪೆಂಡೆಂಟ್ ಆಗಿ ಥಾಟ್ ಪ್ರೊಸೆಸ್ ಇರುವಂತ ಹುಡುಗಿರು ಅವರೆಲ್ಲ ತುಂಬಾನೇ ಕನೆಕ್ಟ್ ಮಾಡ್ಕೊಂತಾರೆ. ಮದ್ವೆ ಆಗಕ್ ಹೊರಟಿರೋ ಹುಡುಗಿರು, ಮದ್ವೆಯಿಂದ ಓಡ್ ಹೋಗಿರೋ ಹುಡುಗಿರು, ಅಂತವ್ರೆಲ್ಲರೂ ಎಲ್ಲ ಹುಡುಗಿರಿಗೂ ಕನೆಕ್ಟ್ ಆಗುವಂತ ಸಿನಿಮಾ ಅದು. ಆ ಕ್ಯಾರೆಕ್ಟರ್ ಹಾಗೇನೆ ಇದು. ಅಂಡ್ ಬಟ್ ಡಿಫ್ರೆಂಟ್ ಆಗಿ ಹೇಗಿದೆ ಅಂತ ನನ್ ಈಗ್ಲೇ ಹೇಳೋದು ಕಷ್ಟ ಆಗುತ್ತೆ. ಸರ್ ಬೈತಾರೆ, ನಂಗೆ ತುಂಬಾ ಬೈತಾರೆ. ಹೆಂಗ್ ಬೈತಾರೆ ಗೊತ್ತಾ? ಅದು ಬಿಫೋರ್ ಗೊಜ್ಜವಲಕ್ಕಿ, ಆಫ್ಟರ್ ಗೊಜ್ಜವಲಕ್ಕಿ. ಇವಾಗ ತಾನೇ ಅವ್ರು ಹೇಳಿದ್ರಲ್ಲ, ನಾನು ಇವತ್ತು ಒಂಥರ ಇರ್ತೀನಿ, ನಾಳೆ ಒಂಥರ ಇರ್ತೀನಿ, ನಾಡಿದ್ದು ಒಂಥರ ಇರ್ತೀನಿ ಅಂತ. ಅದ್ರ ಬದಲು ಈ 5 ಮಿನಿಟ್ಸ್ ಮುಂಚೆ ಒಂಥರ ಇರ್ತೀನಿ, 5 ಮಿನಿಟ್ಸ್ ಆದ್ಮೇಲೆ ಒಂಥರ ಇರ್ತೀನಿ ಅಂತ. ಅಷ್ಟೇ, ಗೊಜ್ಜವಲಕ್ಕಿನೂ ಆಯ್ತು. ಸದ್ಯ ತುಂಬಾ ಬೈತಾರೆ ಅನ್ನೋದಕ್ಕೆ ನಿಲ್ಸಿದ್ರು. ಒಂಥರ ನೋಡ್ತಾರೆ, ಏನೇನೋ ಹಿಂಗೆಲ್ಲ ಅಂತಾರೆ. ಟೆನ್ಷನ್ ಆಗತ್ತೆ ಇವಾಗ ಯಾವಾಗ ಏನೇನ್ ಅನ್ಸುತ್ತೆ. ಹಂಗೆಲ್ಲ ಹೇಳಲ್ಲ, ಬಟ್ ಬೈತಾರೆ ತುಂಬಾ. ಆರ್ಟಿಸ್ಟ್ಗಳಿಗೆಲ್ಲ ಬರ್ರೆ ಅಂದ್ರೆ ಆ ಹಕ್ಕು ಚಲಾಯಿಸೋದು. ಡೈರೆಕ್ಟರ್ ಅಲ್ಲ, ಅರ್ಥ ಆಗಲ್ವಾ ನಿಮ್ಗೆ ಹೇಳಿದ್ರೆ? ಎಷ್ಟತಿ ಹೇಳೋದು ಹಂಗೆ ಹಿಂಗೆ ಅಂತಲ್ಲ. ಏನಾದ್ರು ಚೇಂಜ್ ಎಲ್ಲ ಹೆಸರು ಇದೊಂದ್ ಸ್ವಲ್ಪ ಹಿಂಗೇನಾದ್ರು ಮಾಡ್ಲಾ ಅಂತಂದ್ರೆ, ಏನಕ್ಕೆ ನಾನಿರೋದೇನಕ್ಕೆ, ನನ್ ಕೆಲ್ಸನೂ ನೀವೇ ಮಾಡಿ, ಹಂಗಲ್ಲ ಹೇಳ್ಬೋದು. ಅವಾಗ ಇವರು ಹಿಂಗ ಅಂದ್ಬಿಟ್ಟು ನಾನಾದ್ರೂ ಕಿರ್ಚಾಡ್ತೀನಿ, ಅವ್ರು ಕಿರ್ಚೋಳಲ್ಲ. ಆಮೇಲೆ ನಾನು ಇಲ್ಲೇ ಪರವಾಗಿಲ್ಲ ಪ್ಲೀಸ್ ಬನ್ನಿ ಸುಮ್ಮನೆ ಫ್ಲೋಲ್ ಬಂದ್ಬಿಡ್ತು ಅಂತ ನಾವ್ ಹೇಳಿ ನಮ್ಮನೆಗೆ ಬಂದು ನಮ್ಮನೆ ಒಲೆಲ್ಲೇನೆ ನಮ್ಮನೆ ಐಟಮ್ಸ್ ಗಳೆಲ್ಲ ಹಾಕೊಂಡು ನಮ್ಮನೆ ಮೆಟೀರಿಯಲ್ಸ್ ಎಲ್ಲ ಹಾಕೊಂಡು ಗೊಜ್ಜವಲಕ್ಕಿ ನನ್ ಕೆಲೆ ಮಾಡ್ಸಿ, ಬಟ್ಲಿಗೂ ನನ್ ಕೆಲೆ ಹಾಕಿಸ್ಕೊಂಡು ತಿಂದೆಲ್ಲ ಆದ್ಮೇಲೆ ನಮಗೆ ನೋಡಿ ಅಯ್ಯೋ ದೇವ್ರೆ. ಫೈನಲಿ ಜೂನ್ 26 ಬರ್ತಾ ಇದ್ದೀರಾ? ಹೌದು. ಕನ್ನಡ ಪ್ರೇಕ್ಷಕರು ಗೊಜ್ಜವಲಕ್ಕಿ ಯಾಕೆ ನೋಡ್ಬೇಕು ಅಂತ, ಎಕ್ಸ್ ಅಂಡ್ ವೈ ಗೊಜ್ಜವಲಕ್ಕಿ ಯಾಕೆ ನೋಡ್ಬೇಕು ಅಂದ್ರೆ, ತುಂಬಾ ಸಂತೋಷವಾಗಿರೋದಿಕ್ಕೆ, ಆ ದಿನ ಸಿನಿಮಾ ನೋಡಿದ ದಿನ, ಸಿನಿಮಾ ನೋಡಾದ್ಮೇಲೆ ತುಂಬಾ ಸಂತೋಷವಾಗಿರೋದಿಕ್ಕೆ, 4 ಜನದ ಜೊತೆ ಎಕ್ಸ್ ಅಂಡ್ ವೈ ಸಿನಿಮಾ ಬಗ್ಗೆ ಮಾತಾಡೋದಿಕ್ಕೆ, ಸುಮ್ಮನೆ ಒಬ್ಬರೇ ಕೂತಾಗ ಖುಷಿಯಾಗಿ ಸಿನಿಮಾ ಬಗ್ಗೆ ಯೋಚನೆ ಮಾಡೋದಿಕ್ಕೆ, ಒಂದು ಗುಡ್ ಫೀಲ್ ಅಲ್ಲಿ ಇರೋದಿಕ್ಕೆ ಸಿನಿಮಾ ನೋಡಾದ್ಮೇಲೆ ಖಂಡಿತ ಈ ಸಿನಿಮಾ ನೋಡ್ಲೇಬೇಕು. ಸರ್ ಹೇಳ್ದಂಗೆಲ್ಲ ಒಂದು ಫನ್ ಜರ್ನಿಗೆ ಕರ್ಕೊಂಡು ಹೋಗ್ತೀವಿ ನಾವು. ಥ್ರೂ ಔಟ್ ದ ಸಿನಿಮಾ ಇಟ್ ಈಸ್ ವೆರಿ 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 ಎಂಟರ್ಟೈನಿಂಗ್.
ಅದ್ರ ಜೊತೆಗೆ ಬೇಕಾದಂತ ಹುಳಿ, ಖಾರ, ಉಪ್ಪು ಎಲ್ಲ ಹಾಕಿದ್ದಾರೆ. ಎಲ್ಲದರ ಮಿಶ್ರಣ ಇದು. ಬೆಲ್ಲ, ಅಲ್ಲ ಖಾರ, ಅಲ್ಲ ಕರಿಬೇವು, ಎಲ್ಲದರ ಮಿಶ್ರಣ ಅಂತ ಹೇಳ್ಬೋದು ಎಕ್ಸ್ ಅಂಡ್ ವೈ. ಅಂಡ್ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ಇಟ್ ಇನ್ ಥಿಯೇಟರ್ಸ್. ನಿಮ್ಗೆ ಇದು ಥಿಯೇಟರ್ ಅಲ್ಲೇ ನೋಡ್ಬೇಕಾದಂತ ಸಿನಿಮಾ ಅಂಡ್ ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ನೀವು ಒಂದ್ಸತಿ ಹೋಗಿ ನೋಡಿ ಅನ್ನೋದೊಂದೇ ರಿಕ್ವೆಸ್ಟ್ ಅಷ್ಟೇ. ಇದೇ ತಿಂಗಳು 26ಕ್ಕೆ ರಿಲೀಸ್ ಆಗ್ತದೆ, ಗುರುವಾರ. ಹೋಗಿ. ಸಿನಿಮಾ ರಿಲೀಸ್ ಅಂದ್ರೆ ಎಲ್ಲ ಶುಕ್ರವಾರ ಅನ್ಕೊಂಡ್ಬಿಡ್ತಾರೆ, ಬಟ್ ಇದು ಗುರುವಾರ 26ನೇ ತಾರೀಕು ಗುರುವಾರ. ನಾನು ಎಲ್ಲ ಕಡೆ ಅದು ಹೇಳ್ತಾ ಇದ್ದೀನಿ, 26 ಶುಕ್ರವಾರ ಅಲ್ವಾ ನೋಡ್ತೀನಿ ಬಿಡು ಮಗ ಅಂತ. ಶುಕ್ರವಾರ ಅಲ್ಲ ಕಣೋ, ಗುರುವಾರನೇ ರಿಲೀಸ್ ಮಾಡ್ತಾ ಇದ್ರೆ ನಾನು ಗುರುವಾರನೇ ರಿಲೀಸ್ ಅಂತ. ಸೊ ಗುರುವಾರ 26ನೇ ತಾರೀಕು ರಿಲೀಸ್ ಆಗುತ್ತೆ. ಎಲ್ಲರೂ ಥಿಯೇಟರ್ ಅಲ್ಲಿ ಈ ಸಿನಿಮಾ ನೋಡಿ. ದಯವಿಟ್ಟು 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 ಸಿನಿಮಾನ ನೋಡಿ. ಎಕ್ಸ್ ಅಂಡ್ ವೈ. X and Y has all the gojjavlaki in it. ತುಂಬಾ ಖುಷಿ ಆಯ್ತು ಇಲ್ಲಿ ಗಂಟ ಬಂದು. ಲೈಕ್ ನಿಮ್ಮ ಮನೆಗೆ ಬಂದು, ಯೂಶುವಲಿ ನಾವು ಡೈರೆಕ್ಟರ್ ಮನೆಗೆ ಹೋಗ್ಬೇಕು ಅಂತಂದಾಗ ಏನನ್ಸುತ್ತೆ, ಅಯ್ಯೋ ದೊಡ್ಡ ಡೈರೆಕ್ಟರ್ ಹೇಗಿರ್ತಾರೋ ಏನೋ ಯಾವ ತರ. ತುಂಬಾ ಇವ್ರು ಹೇಳ್ದಂಗೆ ತುಂಬಾ ಸಿಂಪಲ್, ಬಟ್ ನಮ್ಗಂತೂ ಬೈಸ್ಕೊಂಡಿದ್ ನನಗೆ ಅಭ್ಯಾಸ ಇಲ್ಲ. ಬೈತಾರೆ ತುಂಬಾ ಬೈತಾರೆ, ಯಾವತ್ತೂ ನೋಡಿಲ್ಲ. ತುಂಬಾ ಚೆನ್ನಾಗಿದೆ. ಅಂಡ್ ಇವ್ರು ಹೇಳ್ದಂಗೆ ಎಲ್ಲಾನು ಉಪ್ಪು, ಹುಳಿ, ಖಾರ, ಬೇವು ಅದೆಲ್ಲಾನು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಟ್ರೈಲರ್ ನೋಡಿದಾಗ್ಲೂ ಕೂಡ ಎಲ್ಲ ಸೆಂಟಿಮೆಂಟ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಅವ್ರ ಆಕ್ಟಿಂಗ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಬಂದಿದೆ. ಅಂಡ್ ಥಿಯೇಟರ್ ಅಲ್ಲಿ ವಾಚ್ ಮಾಡೋದಕ್ಕೆ ಈಗಲ್ಲಿ ವೆಯ್ಟ್ ಮಾಡ್ತೀನಿ ನಾನು. ಖಂಡಿತ ಪ್ರೀಮಿಯರ್ ಶೋ ಇವಾಗ ಸದ್ಯಕ್ಕಿಲ್ಲ. ಯಾಕೆಂದ್ರೆ ನಾನು ಆಕ್ಚುಲಿ ಕನ್ನಡದಲ್ಲಿ ಪ್ರೀಮಿಯರ್ ಶೋ ಯಾವ ಸಿನಿಮಾದವ್ರು ಮಾಡ್ತಾರಲ್ಲ, ನಾನು ಎಲ್ಲರಿಗೂ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ ಪ್ರೀಮಿಯರ್ ಶೋ ಮಾಡೋದು ಬೇಡ ನಾವು ಅಂತ. ಯಾಕೆಂದ್ರೆ ಫಸ್ಟ್ ನಾವು ಆಸ್ ಎ ಇಂಡಸ್ಟ್ರಿ ಅವರಾಗಿ, ಇವಾಗ ನನಗೆ ಯಾರು ಪ್ರೀಮಿಯರ್ ಶೋ ಕರೆದ್ರೆ ನಾನು ಹೋದಾಗ ನನಗೆ ಫ್ರೀಯಾಗಿ ಸಿನಿಮಾ ತೋರಿಸ್ತಾರೆ, ಫ್ರೀಯಾಗಿ ಪೆಪ್ಸಿ ಕೊಡ್ತಾರೆ, ಫ್ರೀಯಾಗಿ ಪಾಪ್ಕಾರ್ನ್ ಕೊಡ್ತಾರೆ, ನನಗೆಲ್ಲ ಫ್ರೀಯಾಗಿ ಸಿಗುತ್ತೆ. ಬಟ್ ನಾನೊಬ್ಬ ಸಿನಿಮಾದವನಾಗಿ ನಾನು ದುಡ್ಡು ಕೊಟ್ಟು ಸಿನಿಮಾ ನೋಡಬೇಕು. ಸೊ ಇಡೀ ಇಂಡಸ್ಟ್ರಿ ಅವರು ಎಲ್ಲರೂ ಬರೋಣ ಥಿಯೇಟರ್ಗೆ, ನಾವು ಫಸ್ಟ್ ದುಡ್ಡು ಕೊಡೋಣ ಟಿಕೆಟ್ಗೆ, ಅವಾಗ ಎಲ್ಲ ಜನ ಥಿಯೇಟ್ರಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಥಿಯೇಟ್ರಿಗೆ ಹೋಗ್ದಲ್ಲೇ ಜನ ಥಿಯೇಟ್ರಿಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಒಪಿನಿಯನು. ತುಂಬ ಜನ ಕೇಳ್ತೀನಿ ಪ್ರೀಮಿಯರ್ ಶೋ ಬೇಡ, ಎಲ್ಲ ಥಿಯೇಟ್ರಿಗೆ ಹೋಗೋಣ. ನನಗೆ ಯಾರು ಫೋನ್ ಮಾಡಿದ್ರೆ ಪ್ರೀಮಿಯರ್ ಶೋಗೆ ಬನ್ನಿ ಅಂದರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಇಲ್ಲಪ್ಪ ಥಿಯೇಟ್ರಲ್ಲಿ ದುಡ್ಡು ಕೊಟ್ಟು ನೋಡ್ತೀನಿ, ಪ್ರಾಬ್ಲಮ್ ಇಲ್ಲ ಅಂತ. ಸೊ ಅದಕ್ಕೆ ನನಗೆ ಪ್ರೀಮಿಯರ್ ಶೋ ಇಲ್ಲ. ಆಮೇಲೆ ನನಗೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಒಂದು ತುಂಬ ರಾಮರಿಂದನೂ ನಂಬಿಕೆ ಏನಂದರೆ, ತೀರಾ ಒಳ್ಳೆ ಸಿನಿಮಾ ಅನ್ಸಿದ್ರೆ ನಾವೇನು ಪ್ರೀಮಿಯರ್ ಶೋ ಕರಿಬೇಕು ಅಂತನೂ ಇಲ್ಲ, ಅಥವಾ ನಾನು ಪರಿಚಯ ಇರಬೇಕು ಅಂತಲ್ಲ, ಫ್ರೆಂಡ್ ಇರಬೇಕು ಅಂತಲ್ಲ, ಕೂತಿರೋ ಜಾಗದಿಂದನೇ ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಡೀ ಇಂಡಸ್ಟ್ರಿ ಸ್ಟಾರ್ಟ್ ಮಾಡುತ್ತೆ. ಆ ನಂಬಿಕೆ ಸಿಕ್ಕಾಪಟ್ಟೆ ಇದೆ ನಮ್ಮ ಇಂಡಸ್ಟ್ರಿ ಮೇಲೆ. ಯಾಕಂದ್ರೆ ನಾವು ರಾಮರೇ ಮಾಡಿದ ನಾವು ಯಾರು ಅಂತಾನೆ ಗೊತ್ತಿಲ್ಲದಿರೋ ಕಾಲದಲ್ಲಿ ಇಡೀ ಇಂಡಸ್ಟ್ರಿ ಅಂದರೆ ನಿಮಗೆ ಅಪ್ಪು ಸರು, ಗಣೇಶ್ ಸರು, ಸುದೀಪ್ ಸರು, ಆ ಥರ ಟಾಪ್ ಹೀರೋಸಿಂದ ಹಿಡಿದು ಹೊಸ ಹೀರೋಗಳ ತನಕ ಅಥವಾ ಹೊಸ ಡೈರೆಕ್ಟರ್ಸ್ ತನಕ, ಹೊಸ ಹೀರೋಯಿನ್ಗಳ ತನಕ ಎಲ್ಲರೂ, ಎಲ್ಲ ಟೆಕ್ನಿಷಿಯನ್ಸು ಹೆಂಗೆ ಪುಷ್ ಮಾಡಿದ್ರು ಸಿನಿಮಾನ ಅಂದರೆ, ಇದು ಒಂದು ಕನ್ನಡದಲ್ಲಿ ಈ ಥರದೊಂದು ಸಿನಿಮಾ ಬಂದಿದೆ ನೋಡಿ ಅಂತ. ಸೊ ಒಳ್ಳೆ ಸಿನಿಮಾಕ್ಕೆ ನಾಟ್ ಓನ್ಲಿ ರಾಮರೇ ತುಂಬ ಸಿನಿಮಾಕ್ಕೆ ಮಾಡಿದ್ದಾರೆ ಆ ಥರ. ಸೊ ಕನ್ನಡ ಇಂಡಸ್ಟ್ರಿ ಬಗ್ಗೆ, ಕನ್ನಡ ಇಂಡಸ್ಟ್ರಿ ಜನಗಳ ಬಗ್ಗೆ ಒಂದು ನಂಬಿಕೆ ಇದೆ. ಸೊ ಪ್ರೀಮಿಯರ್ ಶೋ ಮಾಡ್ತಾ ಇಲ್ಲ. ಸಿನಿಮಾ ನೋಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಹೇಳಿ. ನೀವು 4 ಪ್ರಮೋಷನ್ ಅನ್ನೋದು ನಾನು ನಿಮಗೆ ಹೇಳ್ಬೇಕು, ನೀವು 4 ಜನಕ್ಕೆ ಹೇಳ್ಬೇಕು, ಹಾಗೆ ಆಗಬೇಕು ಪ್ರಮೋಷನ್. ಸೊ ಹಂಗಾಗತ್ತೆ ಅಂತ ನಂಬಿಕೆಯಲ್ಲಿದ್ದೀನಿ. ನೋಡುವ 26 ಥಿಯೇಟ್ರಲ್ಲಿ ಜೊತೆಗೆ ಸಿನಿಮಾ ನೋಡುವ ಎಲ್ಲರ ಜೊತೆ. ಈಗ 3 ಜನ ಮಾಡಿರೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಆಗಿದೆ. ಪ್ರೀಮಿಯರ್ ಶೋ 200 ಜನಕ್ಕೆ ನಾವು ಒಂದು ಕರ್ಬೇವಿನ ಸೊಪ್ಪಿನ ಮರ ತಗೊಂಡು ಮನೆ ಮುಂದೆ ನೆಡ್ಬೇಕು, ಅದು ಬೆಳಿಬೇಕು. ಇವರು ಈಗ ಒಂದು ದಂಡ ತಗೊಂಬಂದು ಬಿಸಾಕ್ಬೇಕು, ಅದಕ್ಕೆ ಎಣ್ಣೆ ಬಾಂಡೆ ಒಳಗಡೆ ಹಾಗೆ ಮಾಡಬೇಕು. ಇಷ್ಟೆಲ್ಲ ಇರೋದ್ರಿಂದ ಗೊಜ್ಜಾವಲಕ್ಕಿ ಮತ್ತೆ ಪ್ರೀಮಿಯರ್ ಶೋ ಬೇಡ ಅಂತ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿಗೆ ಗೊಜ್ಜಾವಲಕ್ಕಿ ಗೊಜ್ಜಾವಲಕ್ಕಿ ತೋರಿಸ್ಕೊಟ್ಟಿದ್ದಕ್ಕೆ, ಅಂಡ್ ನಿಮ್ಮ ಎಕ್ಸೈಟ್ ಲೈಕ್ ಗೊಜ್ಜಾವಲಕ್ಕಿ ತೋರಿಸ್ಕೊಟ್ಟಿದ್ದಕ್ಕೆ, ಅಂಡ್ ಇಬ್ಬರಿಗೂ ಅಂಡ್ ಇಡೀ ತಂಡಕ್ಕೂ ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ನಾನಂತೂ ಫಸ್ಟ್ ನಿಮ್ಮಿಬ್ಬರ ಜೊತೆ ಕೂತ್ಕೊಂಡು ಖಂಡಿತ ಥ್ಯಾಂಕ್ ಯು. ನೀವು ಅಷ್ಟೇ ಎಲ್ಲ ನಮ್ಮ ಮನೆಗೆ ಬಂದಿದ್ದಕ್ಕೆ, ನಮ್ದೆಲ್ಲ ಮಂಗಾಟಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದಕ್ಕೆ, ಖುಷಿ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗೊಜ್ಜಾವಲಕ್ಕಿ ಅಂತೂ ಸಕ್ಕತ್ತಾಗಿದೆ. ಎಕ್ಸ್ ಅಂಡ್ ವೈ ಸಿನಿಮಾನು ಕೂಡ ಸೂಪರ್ ಆಗಿರುತ್ತೆ. ಬಿಕಾಸ್ ಯಾಕಂತಂದ್ರೆ ಟ್ರೈಲರ್ ನೋಡಿದ್ರೇನೆ ಪ್ರಾಮಿಸಿಂಗ್ ಆಗಿ ಬಂದಿದೆ. ಅಂಡ್ ಅವ್ರು ಹೇಳ್ದಂಗೆ ಆ ಫ್ಯಾಂಟಸಿ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಸಿಕ್ಕಾಪಟ್ಟೆ ವರ್ಕೌಟ್ ಆಗಿದೆ. ನಾನಂತೂ ಈಗಲ್ಲಿ ಫಸ್ಟ್ ಶೋ ಇಡೀ ಟೀಮ್ ಜೊತೆ ನೋಡೋದಕ್ಕೆ ವೇಟ್ ಮಾಡ್ತಾ ಇರ್ತೀನಿ. ಅಂಡ್ ಎಲ್ಲರೂ ಬಂದು ಆದಷ್ಟು ಬೇಗ 26ನೇ ತಾರೀಕಿಂದ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಎಕ್ಸ್ ಅಂಡ್ ವೈ ಸಿನಿಮಾ ನೋಡಿ. ಅಂಡ್ ಕನ್ನಡ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ಹಾಗೇನೆ
ಕನ್ನಡ ಸಿನಿಮಾದಲ್ಲಿ ಯಾರೆಲ್ಲಾನು ಒಂದು ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ತಾರೆ ಅವ್ರಿಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಇದಾಗಿತ್ತು ಇವತ್ತಿನ ಎಕ್ಸೆಲ್ ವೀಕ್ ಜಗಲಕಿಯ ವಿಶೇಷ ಎಪಿಸೋಡ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.